ವಿದ್ಯುತ್ ಬಿಲ್ನಿಂದ ಬಯಲಾಯಿತು ಪೊಲೀಸ್ ಕ್ವಾರ್ಟರ್ಸ್ ಹಗರಣ. ಪೊಲೀಸ್ ಕ್ವಾರ್ಟರ್ಸ್ ಅನ್ನ ಅಕ್ರಮವಾಗಿ ಬಳಸಿಕೊಂಡ್ರ ಈ ಲೇಡಿ. ವಿದ್ಯುತ್ ಬಿಲ್ನಿಂದ ಗೊತ್ತಾಗ್ತಾ ಇದೆ ಯಾವ ಹಗರಣ ಅಂತ. ವಿದ್ಯುತ್ನಿಂದ ಬಯಲಾಗಿದೆ ಪೊಲೀಸ್ ಕ್ವಾರ್ಟರ್ಸ್ ಹಗರಣ. ಪೊಲೀಸ್ ಕ್ವಾರ್ಟರ್ಸ್ ಅನ್ನೇ ಅಕ್ರಮವಾಗಿ ಬಳಸಿಕೊಂಡ್ರ ಲೇಡಿ. ಅದು ಸರ್ಕಾರಿ ಜಾಗ, ಆದ್ರೆ ಮಹಿಳೆ ಹೆಸರಲ್ಲಿ ಕರೆಂಟ್ ಬಿಲ್ ಬರ್ತಾ ಇದೆ. ಮಲ್ಲೇಶ್ವರ ಪೊಲೀಸ್ ಕ್ವಾರ್ಟರ್ಸ್ ಜಾಗದಲ್ಲಿ ನಡೆದಿದೆ ಗೋಲ್ಮಾಲ್. ಅವ್ಯವಹಾರ ಸಂಬಂಧ ಲೋಕಾಯುಕ್ತ ಇನ್ಸ್ಪೆಕ್ಟರ್ ದೂರು. ಮೈಸೂರು ಅರಸದ ಅವಧಿಯಲ್ಲೇ ಮಲ್ಲೇಶ್ವರದ ಪೊಲೀಸ್ ಕ್ವಾರ್ಟರ್ಸ್ ನಿರ್ಮಾಣವಾಗಿತ್ತು. ಈಗಲೂ ಆ ಕಟ್ಟಡದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ಗಳು ವಾಸ ಮಾಡ್ತಾರೆ. ಆದ್ರೆ ಆ ಜಾಗ ನಂದು ಎಂದು ಮಹಾಲಕ್ಷ್ಮಿ ಎಂಬಾಕೆ ತಕರಾರು ಮಾಡ್ತಾ ಇದ್ದಾಳೆ. ಯಾವ ಇನ್ಸ್ಪೆಕ್ಟರ್ ಎಸಿ ಇದ್ರೂ ಖಾಲಿ ಮಾಡಿಸ್ತೇನೆ ಅಂತ ಧಮಕಿ, ಆರೋಪ ಬೇರೆ. ಇನ್ಸ್ಪೆಕ್ಟರ್ ಮನೆಗೆ ವಿದ್ಯುತ್ ಬಿಲ್ ಬಂದಾಗ ಅಸಲಿ ಸಂಗತಿ ಬೆಳಕಿಗೆ ಬಂದಿದೆ. ಪೊಲೀಸ್ ಇಲಾಖೆ ಹೆಸರಿನ ಬದಲು ಮಹಾಲಕ್ಷ್ಮಿ ಎಂಬುವರ ಹೆಸರಲ್ಲಿ ಬಿಲ್ ಬಂದಿದೆ. ಜಿಬಿಎ ಅಧಿಕಾರಿಗಳಿಂದ ಅಕ್ರಮವಾಗಿ ಈ ಖಾತಾ ಮಾಡಿಸಿಕೊಂಡ ಮಹಾಲಕ್ಷ್ಮಿ ಜಿಬಿಎ ರೆಕಾರ್ಡ್ಸ್ನಲ್ಲಿ ಪೊಲೀಸ್ ಕ್ವಾರ್ಟರ್ಸ್ ಸರ್ಕಾರದ ಹೆಸರಿನಲ್ಲೇ ಇದೆ. ಆದ್ರೆ ಬಿಲ್ ಮಾತ್ರ ಮಹಾಲಕ್ಷ್ಮಿ ಅನ್ನೋ ಮಹಿಳೆಗೆ ಹೆಸರಿಗೆ ಬರ್ತಾ ಇದೆ. ಈ ಸಂಬಂಧ ಲೋಕಾಯುಕ್ತ ಇನ್ಸ್ಪೆಕ್ಟರ್ ದೂರು. ಮಲ್ಲೇಶ್ವರ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ. ಪೊಲೀಸ್ ಕ್ವಾರ್ಟರ್ಸ್ ಅಲ್ಲಿ ಆದ ಒಂದು ಹಗರಣ ಬಯಲಾಗಿದೆ. ವಿದ್ಯುತ್ ಬಿಲ್ಲಿಂದ ಅದು ಗೊತ್ತಾಗಿರುವಂಥದ್ದು. ಅಕ್ರಮವಾಗಿ ಈ ಲೇಡಿ ಈ ಖಾತಾ ಮಾಡಿಸಿಕೊಂಡು ಅದನ್ನ ಬಳಸ್ಕೊಳ್ತಿದ್ದಾರೆ ಅನ್ನುವಂಥದ್ದು. ಮಲ್ಲೇಶ್ವರ ಪೊಲೀಸ್ ಕ್ವಾರ್ಟರ್ಸ್ ಜಾಗದಲ್ಲಿ ಗೋಲ್ಮಾಲ್ ನಡೆದಿದೆ. ಅವ್ಯವಹಾರ ಸಂಬಂಧ ಲೋಕಾಯುಕ್ತ ಇನ್ಸ್ಪೆಕ್ಟರ್ ದೂರು. ಮೈಸೂರು ಅರಸರ ಅವಧಿಯಲ್ಲೇ ಮಲ್ಲೇಶ್ವರದ ಪೊಲೀಸ್ ಕ್ವಾರ್ಟರ್ಸ್ ನಿರ್ಮಾಣ. ಈಗಲೂ ಆ ಕಟ್ಟಡ, ಪೊಲೀಸ್ ಇನ್ಸ್ಪೆಕ್ಟರ್ ಅಲ್ಲಿ ವಾಸ ಮಾಡ್ತಾರೆ ಆ ಕಟ್ಟಡದಲ್ಲಿ, ಆ ಕ್ವಾರ್ಟರ್ಸ್ ನಲ್ಲಿ. ಅಂಥ ಜಾಗ ಅದು. ಆದ್ರೆ ಆ ಜಾಗ ನಂದು ಅಂತ ಈಗ ಮಹಾಲಕ್ಷ್ಮಿ ಎಂಬಾಕೆ ತಕರಾರು ತೆಗೆದಿದ್ದಾಳೆ. ಯಾವ ಇನ್ಸ್ಪೆಕ್ಟರ್ ಇರ್ಲಿ, ಎಸಿ ಇರ್ಲಿ, ಯಾರೇ ಇರ್ಲಿ, ನಾನು ಖಾಲಿ ಮಾಡಿಸ್ತೇನೆ ಅಂತ ಧಮಕಿ, ಆರೋಪ ಬೇರೆ ಹಾಕ್ತಾಳಂತೆ. ಇನ್ಸ್ಪೆಕ್ಟರ್ ಮನೆಗೆ ವಿದ್ಯುತ್ ಬಿಲ್ ಬಂದಾಗ ಅಸಲಿ ಸಂಗತಿ ಬೆಳಕಿಗೆ ಬಂದಿದೆ. ಪೊಲೀಸ್ ಇಲಾಖೆ ಹೆಸರಿನ ಬದಲು ಮಹಾಲಕ್ಷ್ಮಿ ಅನ್ನುವಂತಹ ಹೆಸರಿನಲ್ಲಿ ವಿದ್ಯುತ್ ಬಿಲ್ ಬಂದಿದೆ. ಜಿಬಿಎ ಅಧಿಕಾರಿಗಳಿಂದ ಅಕ್ರಮವಾಗಿ ಆಕೆ ಈ ಖಾತಾ ಮಾಡಿಸಿಕೊಂಡು ಹೀಗೆಲ್ಲ ಮಾಡ್ತಾ ಇದ್ದಾಳೆ. ಜಿಬಿಎ ರೆಕಾರ್ಡ್ಸ್ನಲ್ಲಿ ಪೊಲೀಸ್ ಕ್ವಾರ್ಟರ್ಸ್ ಸರ್ಕಾರದ ಹೆಸರಲ್ಲೂ ಅಂತಾನೆ ಇದೆ. ಆದ್ರೆ ಈಕೆ ಅಕ್ರಮವಾಗಿ ಈ ಖಾತಾ ಮಾಡಿಸಿಕೊಂಡಿದ್ದಾಳೆ. ಬಿಲ್ ಮಾತ್ರ ಮಹಾಲಕ್ಷ್ಮಿ ಅನ್ನೋ ಮಹಿಳೆ ಹೆಸರಿಗೆ ಬರ್ತಾ ಇದೆ. ಈ ಸಂಬಂಧ ಲೋಕಾಯುಕ್ತ ಇನ್ಸ್ಪೆಕ್ಟರ್ ದೂರು ನೀಡಿದ್ದಾರೆ. ಮಲ್ಲೇಶ್ವರ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ. ಪೊಲೀಸ್ ಕ್ವಾರ್ಟರ್ಸ್ ಅನ್ನೇ ಅಕ್ರಮವಾಗಿ ಬಳಸಿಕೊಳ್ತಾಳೆ ಈ ಲೇಡಿ. ಸರ್ಕಾರದ ಜಾಗ ಅದು, ಸರ್ಕಾರದ ಅಧಿಕಾರಿಗಳು ಅಲ್ಲಿ ನಿವಾಸ ಅದು. ಆಕ್ಚುಲಿ ಪೊಲೀಸ್ ವಾಸ ಮಾಡ್ತಾರೆ ಈಗಲೂ ಕೂಡ. ಅನೇಕ ಪೊಲೀಸ್ ಅಧಿಕಾರಿಗಳು ಆ ಕ್ವಾರ್ಟರ್ಸ್ನಲ್ಲಿ ಇದ್ದಾರೆ. ಪೊಲೀಸ್ ಇನ್ಸ್ಪೆಕ್ಟರ್ಗಳು ವಾಸ ಮಾಡುವಂತಹ ಜಾಗ, ಅದು ಯಾರೇ ಬರಲಿ, ಏನೇ ಇರಲಿ, ಅದು ನಂದು ಅಂತ ಅಂತಿದ್ದಾಳೆ ಈಗ ಮಹಾಲಕ್ಷ್ಮಿ ಎಂಬಂತಹ ಮಹಿಳೆ. ಯಾರೇ ಬರಲಿ, ಯಾವ ಇನ್ಸ್ಪೆಕ್ಟರ್ ಬರಲಿ, ಎಸಿ ಬರಲಿ, ಯಾರೇ ಇದ್ರೂ ಖಾಲಿ ಮಾಡಿಸ್ತೇನೆ ಅಂತ ಧಮಕಿ ಬೇರೆ ಹಾಕ್ತಾ ಇದ್ದಾಳೆ ಮಹಾಲಕ್ಷ್ಮಿ. ಇನ್ಫ್ಯಾಕ್ಟ್ ಮೈಸೂರು ಅರಸರ ಅವಧಿಯಲ್ಲೇ ಮಲ್ಲೇಶ್ವರದ ಪೊಲೀಸ್ ಕ್ವಾರ್ಟರ್ಸ್ ನಿರ್ಮಾಣ ಆಯಿತು. ಇನ್ನು ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ ಅನೇಕ ಜನ ಅಧಿಕಾರಿಗಳು ಇವತ್ತಿಗೂ ಕೂಡ ಅಲ್ಲಿ ವಾಸ ಮಾಡ್ತಾರೆ. ಆದರೆ ಆ ಜಾಗ ನಂದು ಅಂತ ಈಗ ಮಹಾಲಕ್ಷ್ಮಿ ಎಂಬಾಕೆ ದೂರು ನೀಡ್ತಾ ಇದ್ದಾಳೆ. ಈ ಹಗರಣ ಬಯಲಾಗಿದ್ದೆ ಅಲ್ಲಿ ಬಂದಂಥ ವಿದ್ಯುತ್ ಬಿಲ್ ನೋಡಿ. ಯಾಕೆಂದ್ರೆ ವಿದ್ಯುತ್ ಬಿಲ್ ಮಾತ್ರ ಅಲ್ಲಿ ಮಹಾಲಕ್ಷ್ಮಿ ಎಂಬ ಹೆಸರಲ್ಲಿ ಬಂದಿದೆ. ಈ ಬಿಲ್ ನೋಡಿ ಗೊತ್ತಾಗಿದೆ. ತದನಂತರ ಜಿಬಿಎ ಅಧಿಕಾರಿಗಳಿಂದ ಅಕ್ರಮವಾಗಿ ಈಕೆ ಈ ಖಾತಾ ಮಾಡಿಸಿಕೊಂಡಿದ್ದಾಳೆ ಅನ್ನೋದು ಗೊತ್ತಾಗಿದೆ. ಜಿಬಿಎ ರೆಕಾರ್ಡ್ಸ್ನಲ್ಲಿ ಇನ್ನೂ ಪೊಲೀಸ್ ಕ್ವಾರ್ಟರ್ ಸರ್ಕಾರದ ಹೆಸರಲ್ಲೇ ಇದೆ. ಆದರೆ ಈಕೆ ಮಾತ್ರ ತಕರಾರು ಮಾಡ್ತಾ ಇದ್ದಾಳೆ. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಪ್ರತಿನಿಧಿ ಅರುಣ್. ಎಸ್ ಅರುಣ್, ಈಕೆ ಮಾತ್ರ ಹೇಳ್ತಾ ಇದ್ದಾಳೆ ಆ ಜಾಗ ನಂದು, ಎಸಿನೇ ಬರಲಿ, ಯಾರೇ ಇನ್ಸ್ಪೆಕ್ಟರೇ ಇರಲಿ, ನಾನು ಖಾಲಿ ಮಾಡಿಸ್ತೇನೆ ಅಂತ. ಏನಿದೆ ಹೆಚ್ಚಿನ ಅಪ್ಡೇಟ್ಸ್? ಮಂಜರಿ, ಏನಂದ್ರೆ ಬೆಂಗಳೂರಿನ ಮಲ್ಲೇಶ್ವರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಏನು ಈ ರೀತಿಯ ಒಂದು ಘಟನೆ ಬೆಳಕಿಗೆ ಬಂದಿರುವಂತದ್ದು. ಅಂದ್ರೆ ಪೊಲೀಸ್ ಕ್ವಾರ್ಟರ್ಸ್ ಅದು ಸರ್ಕಾರಿ ಜಾಗ ಮತ್ತು ಸರ್ಕಾರಿ ಅಧಿಕಾರಿಗಳು ಮಾತ್ರ ವಾಸ ಮಾಡಕ್ಕೆ ಇರುವಂತದ್ದು. ಮತ್ತೆ ಆದ್ರೆ ಈಗ ಕರೆಂಟ್ ಬಿಲ್ ಬಂದಂತ ಸಂದರ್ಭದಲ್ಲಿ ಖಾಸಗಿ ವ್ಯಕ್ತಿಯ ಹೆಸರಿನಲ್ಲಿ ಕರೆಂಟ್ ಬಿಲ್ ಬರ್ತಾ ಇರುವಂತದ್ದು ನೋಡಿದಂತಹ ಒಂದು ಲೋಕಾಯುಕ್ತ ಇನ್ಸ್ಪೆಕ್ಟರ್ ಅವರು ಈ ಬಗ್ಗೆ ಒಂದು ಪ್ರಕರಣವನ್ನ ಬೆಳಕಿಗೆ ತಂದಿರುವಂತದ್ದು. ಅಂದ್ರೆ ಆ ಜಾಗನೂ ಸಹ ಸರ್ಕಾರಕ್ಕೆ ಸೇರಿರುವಂತದ್ದು, ಮತ್ತೆ ಅಲ್ಲಿ ಕಟ್ಟಡ ಇರುವಂತದ್ದು ಸರ್ಕಾರಿ ಕಟ್ಟಡ ಇರುವಂತದ್ದು, ಮತ್ತೆ ಅಲ್ಲಿ ವಾಸ ಮಾಡ್ತಾ ಇರುವಂತವರು ಸಹ ಸರ್ಕಾರಿ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು. ಆದ್ರೆ ಇಲ್ಲಿ ಬಿಲ್ ಬರ್ತಾ ಇರುವಂತದ್ದು ಖಾಸಗಿ ವ್ಯಕ್ತಿಯ ಒಂದು ಹೆಸರಿನಲ್ಲಿ, ಅಂದ್ರೆ ಈ ರೀತಿ ಆಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಏನು ಆ ಮಹಿಳೆ ಏನಿದ್ದಾರೆ, ಸೊ ಅವರು ಆಕೆ
ಒಂದು ಈ ರೀತಿಯ ಘಟನೆ ಆಗಿರುವಂತದ್ದು. ಲೋಕಾಯುಕ್ತ ಇನ್ಸ್ಪೆಕ್ಟರ್ ಅವರು ಇದೀಗ ಒಂದು ಮಲ್ಲೇಶ್ವರಂ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿರುವಂತದ್ದು. ಮೈಸೂರು ಸಂಸ್ಥಾನ ಇದ್ದಂತಹ ವೇಳೆ ಸಂದರ್ಭದಲ್ಲಿ ಮಲ್ಲೇಶ್ವರಂ ಪೊಲೀಸ್ ಠಾಣೆ ಹಾಗೂ ಕ್ವಾರ್ಟರ್ಸ್ ನಿರ್ಮಾಣ ಆಗಿತ್ತು. ಆಗಲೂ ಸಹ ಕಟ್ಟಡದಲ್ಲಿ ಪೊಲೀಸ್ ಅಧಿಕಾರಿಗಳು ವಾಸ ಮಾಡ್ತಾ ಇದ್ರು. ಆದ್ರೆ ಈಗ ಜಾಗ ನಂದು ಅಂತ ಮಹಾಲಕ್ಷ್ಮಿ ಎಂಬಾಕೆ ಒಂದು ತಕರಾರನ್ನ ತೆಗೆದಿರುವಂತದ್ದು. ಯಾವ ಇನ್ಸ್ಪೆಕ್ಟರ್ ಎಸಿಗಳಿದ್ರು ಖಾಲಿ ಮಾಡ್ತೇನೆ ಅಂತ ಏನು ಆಕೆ ಒಂದು ಅವರ ಬಳಿ ಹೇಳ್ಕೊಂಡಿರುವಂತದ್ದು. ಲೋಕಾಯುಕ್ತ ಇನ್ಸ್ಪೆಕ್ಟರ್ ಮನೆಗೆ ವಿದ್ಯುತ್ ಬಿಲ್ ಬಂದಾಗ ಅಸಲಿ ಸಂಗತಿ ಬೆಳಕಿಗೆ ಬಂದಿರುವಂತದ್ದು. ವಾಸ ಮಾಡ್ತಾ ಇರುವಂತಹ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಅವರ ಮನೆಗೆ ಏನು ಒಂದು ಕರೆಂಟ್ ಬಿಲ್ ಬರುತ್ತೆ, ಆ ಒಂದು ವಿದ್ಯುತ್ ಬಿಲ್ ಬಂದ ಸಂದರ್ಭದಲ್ಲಿ ಈಗ ಗೊತ್ತಾಗಿರುವಂತದ್ದು. ಈ ವೇಳೆ ಪರಿಶೀಲನೆ ಮಾಡುವ ಸಂದರ್ಭದಲ್ಲಿ ಅಸಲಿ ಸಂಗತಿ ಬೆಳಕಿಗೆ ಬಂದಿರುವಂತದ್ದು. ಜಿಬಿಎ ಅಧಿಕಾರಿಗಳಿಂದ ಅಕ್ರಮವಾಗಿ ಈ ಕಥವನ್ನ ಮಾಡಿಕೊಂಡಿರುವಂತದ್ದು ಆಕೆ ಬೆಳಕಿಗೆ ಬಂದಿರುವಂತದ್ದು. ಜಿಬಿಎ ರೆಕಾರ್ಡ್ ನಲ್ಲಿ ಪೊಲೀಸ್ ಕೊಟ್ಟರು ಅಂತಾನೆ ಸಹ ಸರ್ಕಾರಿ ಹೆಸರಿನಲ್ಲೇ ಇರುವಂತದ್ದು. ಆದ್ರೆ ಬಿಲ್ ಮಾತ್ರ ಮಹಾಲಕ್ಷ್ಮಿ ಅನ್ನೋ ಮಹಿಳೆಗೆ ಎದುರಿಗೆ ಬರುತ್ತೆ. ಈ ಸಂಬಂಧ ಇದೀಗ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಮಲ್ಲೇಶ್ವರಂ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿರುವಂತದ್ದು. ದೂರನ್ನ ದಾಖಲಿಸಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಮಂಜರಿ. ಎಸ್ ಸರ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.